ನಮಸ್ಕಾರ ಎಲ್ಲರಿಗೂ ಮಮ್ಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಚಾನಲ್ಸ್ ವ್ಯೂವರ್ಸ್ಗೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಮುದ್ದು ಮಕ್ಕಳ ಜೊತೆ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೀತಿಯ ಸಂಕೇತವಾದ ಕೆಂಪು ಬಣ್ಣದೊಂದಿಗೆ ನಮ್ಮ ಈ ಸೆಲೆಬ್ರೇಷನ್ಸ್ ಶುರುವಾಯಿತು. ಮಕ್ಕಳೆಲ್ಲ ಬೆಳಗ್ಗೆನೇ ಎದ್ದು ತುಂಬ ಉತ್ಸಾಹದಿಂದ ರೆಡಿಯಾದರು. ಮಕ್ಕಳಿಗೋಸ್ಕರ ತಿಂಡಿ ಹಾಗೆ ಗೇಮ್ಸು ಗಿಫ್ಟ್ಸು ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೊರಟಿದ್ದ ಜಾಗ ಕಬ್ಬನ್ ಪಾರ್ಕ್. ಬಹಳಷ್ಟು ಸರ್ಪ್ರೈಸಸ್ ಕಾದಿದೆ, ಹಾಗೆ ತುಂಬ ಗೇಮ್ಸ್ ಆಡಿ ಎಂಜಾಯ್ ಮಾಡ್ಬೋದು ಅಂತ ನಮ್ಮ ಮುದ್ದು ಮಕ್ಕಳು ತುಂಬ ಕ್ಯೂರಿಯಾಸಿಟಿಯಿಂದನೇ ಬಂದರು. ಬೆಂಗಳೂರು ಟ್ರಾಫಿಕಲ್ಲಿ ನಾವು ಪ್ಲೇಸ್ನ ರೀಚ್ ಆಗೋ ಅಷ್ಟೊತ್ತಿಗೆ ಬಹಳ ಸಮಯ ಬೇಕಾಯಿತು. ಎಕ್ಸೈಟ್ಮೆಂಟ್ನ ಒಂದು ನೋಟ ಇಲ್ಲಿದೆ. ಫೋಟೋ ಸೆಷನ್ ಮುಗಿಸಿ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಅಂತ ಲೈಟಾಗಿ ಸ್ನ್ಯಾಕ್ಸ್ ಕೊಟ್ವಿ. ಗೇಮ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಿಕ್ಕರ್ ಪೇಸ್ಟಿಂಗ್ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡಿದ್ವಿ. ನವ್ಯ ಎಲ್ಲ ಮಕ್ಕಳಿಗೂ ಸ್ಟಿಕ್ಕರ್ಸ್ ಕೊಟ್ಟು ಹಾಗೆ ಅವ್ರ ಹೆಸರಿನ ಮೊದಲನೇ ಲೆಟರ್ನ ಬರೆದು ಅದರ ಮೇಲೆ ಸ್ಟಿಕ್ಕರ್ ಅಂಟಿಸೋದಕ್ಕೆ ಹೇಳಿದರು. ಮಕ್ಕಳೆಲ್ಲ ತುಂಬ ಜೋಶಲ್ಲಿ ಹಾಗೆ ತುಂಬ ಕಾನ್ಸಂಟ್ರೇಷನಿಂದ ಒಂದೊಂದಾಗಿ ಸ್ಟಿಕ್ಕರ್ಸ್ನ ಅಂಟಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮುಂದು ನಾ ಮುಂದು ಅಂತ ಬೇಗ ಬೇಗ ಮಾಡಿದ್ರು. ಮಕ್ಕಳೆಲ್ಲ ಅಂಟಿಸಿದ ಸ್ಟಿಕ್ಕರ್ ಜೊತೆ ಒಂದು ಫೋಟೋಸ್ ತಗೊಂಡು ನೆಕ್ಸ್ಟ್ ಗೇಮ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಚಿನ್ನಾರಿಗಳ ಹುಟ್ಟಿದ ಮಕ್ಕಳ ಫೋಟೋ ತೆಗೆದು ನಮ್ಮ ವೀಣಾ ಎಲ್ಲ ಕೊಲಾಜ್ ಮಾಡಿ ಯಾರು ಫೋಟೋನ ಗೆಸ್ ಮಾಡ್ತಾರೆ ಅನ್ನೋ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡಿದ್ವಿ. Successfully organized by Veena. ಎಲ್ಲ ಮಕ್ಕಳ ಚಿತ್ರಗಳು ಬಹಳ ಕ್ಯೂಟ್ ಆಗಿತ್ತು. ಒಬ್ಬರಿಗೊಬ್ಬರು ನೀ ಹೇಗಿದ್ದೆ ನೋಡು, ನಾ ಹೇಗಿದ್ದೆ ನೋಡು ಅಂತ ನೋಡಿ ಖುಷಿ ಪಡ್ತಾ ಇದ್ರು. ಸ್ವಲ್ಪ ಬ್ರೇಕ್ ಇರಲಿ ಅಂತ ನಾವು ಸೆಲ್ಫೀಸ್ ಕೂಡ ತಗೊಂಡ್ವಿ. ಪ್ಲಮ್ ಕೇಕ್ ಜೊತೆ ನಮ್ಮ ಸೆಲೆಬ್ರೇಷನ್ ಕಂಟಿನ್ಯೂ ಆಯಿತು. ಪ್ಲಮ್ ಕೇಕ್ ಕಟ್ ಮಾಡಿ ಎಲ್ಲರೂ ತಿಂದು ನೆಕ್ಸ್ಟ್ ಗೇಮ್ನ ಶುರು ಮಾಡಿದ್ವಿ. ಮಕ್ಕಳನ್ನ 2 ಗ್ರೂಪ್ ಆಗಿ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಪಿಕ್ ಆ್ಯಂಡ್ ಆ್ಯಕ್ಟ್ ಗೇಮ್ನ ಶುರು ಮಾಡಿದ್ವಿ. ನೀವು ಬಾಯಲ್ಲಾದರೂ ಹೇಳ್ಬೋದು, ಆ್ಯಕ್ಟಿಂಗ್ ಮಾಡಿ ಆದರೂ ಹೇಳ್ಬೋದು. ಮೆಡಿಟೇಷನ್ ಏನು ಅವ್ರು ಹೋಯ್ತು ಪಾಯಿಂಟ್ 1 ಪಾಯಿಂಟ್ ಅವನು ಹೇಳ್ಬಿಟ್ಟ. ಏನು ಹೇಳ್ದ? ಹಲೋ ಬೇರೆ ಆಕ್ಷನ್ ಮಾಡಿ ತೋರಿಸು. ಇನ್ನೊಂದು ಕರೆಕ್ಟ್ ಪೂರ್ವಿ ಸೈಡ್. ಕಂಟಿನ್ಯೂಡ್ ಸೆಲೆಬ್ರೇಷನ್ನ ಪಾರ್ಟ್ 2ನಲ್ಲಿ ನೋಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ತಿಳಿಸೋದನ್ನು ಮಾತ್ರ ಮರಿ.